ನಮಸ್ಕಾರ ಸ್ನೇಹಿತರೆ. ನಾನು ಈ ದಿನ ವಾಹನಗಳು ಅಪಘಾತಕ್ಕೆ ಹೇಗೆ ಸಂಭವಿಸ್ತವೆ, ಯಾಕೆ ಸಂಭವಿಸ್ತವೆ, ವಾಹನ ಅಪಘಾತಕ್ಕೆ ಸಂಭವಿಸಿದಾಗ ಪರಿಹಾರ ಯಾರು ಕಟ್ಟಬೇಕಾಗತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಸ್ನೇಹಿತರೆ, ಯಾರ್ದೋ ಮನೆಗೆ ನೆಂಟರು ಬಂದಿರ್ತಾರೆ, ಅವ್ರನ್ನ ಬಸ್ ಸ್ಟ್ಯಾಂಡಿಗೆ ಬಿಡಲೇಬೇಕಾಗತ್ತೆ. ಆ ಮನೆ ಪೋಷಕರು ಮಕ್ಕಳುಗಳಿಗೆ ಗಾಡಿ ಕೊಟ್ಟು ಕಳಿಸ್ಬಿಟ್ಟು, ಹೋಗು ದೊಡ್ಡಪ್ಪನ ಚಿಕ್ಕಪ್ಪನ ಬಿಟ್ಟು ಬಾ ಅಂತ ಹೇಳಿ ಕಳಿಸ್ತಾರೆ. ಮಕ್ಕಳು ನನಗೆ 18 ವರ್ಷ ಆಗಿಲ್ಲ, ನಾನು ತಗೊಂಡು ಹೋಗಲ್ಲ ಅಂತ ಹೇಳೋದಿಲ್ಲ. ಆ ಟೈಮಲ್ಲಿ ಮಕ್ಕಳಿಗೆ ಗಾಡಿ ಓಡಿಸ್ಬೇಕು ಅಷ್ಟೇ, ಬೀಗ ಕೊಟ್ಟರೆ ಸಾಕು ಓಡ್ತಾ ಇರ್ತಾರೆ ಕರ್ಕೊಂಡು. ಆಗ ಬಂದಿರೋರು ಅಂತಾರೆ, ಈ ಹುಡುಗ ಗಾಡಿ ಓಡಿಸಿದ್ದ, ನಾನು ಕೇಳಿಬಿಟ್ಟನೆ ಬೇಡ ಕಣಪ್ಪ ಹೋಗ್ತಾರೆ. ನೀನು ನಾಳೆ ಹೋಗು, 4 ಮಂದಿ ಕುಡಿಸ್ಕೊಂಡು ಹೋಗ್ತಾನೆ, ನನ್ನ ಮಗ ಚಾಂಪಿಯನು. ತಮಾಷೆಲ್ಲಪ್ಪ, ನಿಜವಾಗೂ ನನ್ನ ಮಗ 4 ಮಂದಿ ಓಡಿಸ್ತಾನೆ, ನಿನ್ನೊಬ್ಬರು ಕೇಳಿಬಿಟ್ಟನ ಹೋಗು ಅಂತಾನೆ. ಇನ್ನು ಮನಸ್ಸಿಂದ ಕೂತ್ಕೋತಾರೆ. ಇನ್ನೇನು ಮಾಡೋದು, ಹಣೆ ಬರ ವಿಧಿ ಇಲ್ಲ, ಸರಿ ಇಲ್ಲ, ಅಲ್ಲಿಗೆ ಡ್ರಾಪ್ ಫೋಟೋ ಸಾಕೊಂಡ್ಬಿಟ್ಟು ಕೂತ್ಕೋತಾರೆ. ಅಂತೂ ಇತ್ತು, ಕೊನೆಗೆ ಬಿಟ್ಟ ಅಂತ ಇಟ್ಕೊಳ್ಳೋಣ. ಬಿಟ್ಟ, ಬಾಯಿ ಹೇಳ್ದ, ಬಂದ. ಬರಬೇಕಾದ್ರೆ ಅವನು ಸರಿಯಾಗಿ ಬರ್ತಾನ? ಸರಿಯಾಗಿ ಬರೋಕ್ಕೆ ಚಾನ್ಸೇ ಇಲ್ಲ. ಹತ್ತಿನ ಬರೋಕ್ಕೆ ಯಾರೋ ಫ್ರೆಂಡ್ಸ್ಗಳು ಕಲೆಕ್ಟ್ ಮಾಡ್ಕೊತಾನೆ. 4 ಮಂದಿ ಹೇಳಿದ್ನಲ್ಲ ಅಪ್ಪ, 4 ಮಂದಿ ಹುಡ್ತಾನೆ ಕಣ್ ಹೋಗು ಅಂತ. ಅವನ ತಲೆಯಲ್ಲಿ ಹೆಲ್ಮೆಟ್ ಇರೋಲ್ಲ, ಅವನ ಹೆಸರಲ್ಲಿ DL ಇರೋಲ್ಲ, ಇನ್ನೂ ಮೈನರು. 4 ಮಂದಿ ಕೂತ್ಕೊಂಡು ನಿಜವಾಗೂ ಓಡಿಸ್ತಾರೆ. ಓಡಿಸ್ಬೇಕಾದ್ರೆ ಸರಿಯಾಗೂ ಓಡಿಸಲ್ಲ, ವೀಲಿಂಗ್ ಮಾಡ್ಕೊಬರ್ತಾರೆ. ನಾನು ಕಣ್ಣೆದುರುಗಡೆ ನೋಡಿದ್ದೀನಿ. ರಿಂಗಿಂಗ್ ಡ್ಯಾನ್ಸ್ ಮಾಡ್ಕೊಬರ್ತಾರೆ. ಆ ಎತ್ತಪೈ ಬಿದ್ದರೆ ಯಾರು ಜವಾಬ್ದಾರರು? ಬಿದ್ದು ಏನಾದರೂ ಸಾವು ನೋವು ಸಂಭವಿಸಿದ್ರೆ ಯಾರು ಹೊಣೆ? ಪೋಷಕರೇ ಹೊಣೆ. ಅದು ಜೀವ ಮತ್ತೆ ಬರ್ತದ? ವಸ್ತು ಕಳ್ಕೊಂಡಿರೋ ಮನೆಯವ್ರು ಸುಮ್ಮನೆ ಬಿಡ್ತಾರ? ಇವನ್ನೆಲ್ಲ ಯೋಚನೆ ಮಾಡಬೇಕು. ಗಾಡಿ ಕೊಟ್ಟು ಬಿಟ್ಬಿಡು ಅನ್ನೋದು ದೊಡ್ಡದಲ್ಲ. ನಾನು ಮಗನಿಗೆ DL ಇನ್ಶೂರೆನ್ಸ್ ಇದೆಯಾ, ಗಾಡೀಲಿ ಇನ್ಶೂರೆನ್ಸ್ ಇದೆಯಾ, ಮಗನ ಹೆಸರು DL ಇದೆಯಾ, ವಾಯುಮಾಲಿನ್ಯ ಇದೆಯಾ, RC ಕಾರ್ಡು ಇದೆಯಾ, ರನ್ನಿಂಗಲ್ಲಿ ಇದೆಯಾ ಇಲ್ವಾ, ಇದೆಯಾ, ಎಲ್ಲ ಬಿದ್ದೋಗಿದೆಯಾ, ಇಷ್ಟನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಆಯಿತು, ಅವ್ರೇನೋ ರಿಂಗಿಂಗ್ ಡ್ಯಾನ್ಸೋ ಏನೋ ಇದು ರಿಂಗಿಂಗು ಟ್ರೈನಿಂಗು ಏನೋ ಮಾಡ್ಕೊಂಡು ಬರ್ತಿರ್ತಾರೆ. ಎದುರುಗಡೆ ಬರೋನೋ ನೆಟ್ಟಿಗೆ ಬರೋಣ, ಇವ್ರಾಗಿ ಅವನೋ ರಿಂಗಿಂಗ್ ಮಾಡ್ಕೊಬರೋನೋ ಯಾರಿಗೂ ಗೊತ್ತಿಲ್ಲ. ಆ ಸನ್ನಿವೇಶಗಳು ಅವ್ರಿಗೆ ಗೊತ್ತು. ಅಂತೂ ಇಂತೂ ಅಪಘಾತಗಳು ಆಗಬಾರ್ದು, ಹಾಗೇ ಹೋಗುತ್ತೆ. ಏನೋ ವಸ್ತು ಕಳ್ಕೊಡ್ತಾರೆ, ಯಾರು ಜವಾಬ್ದಾರರು? ಇವನು ಗುದ್ದಿಸ್ಬೇಕು ಅಂತ ಗೊತ್ತಿಲ್ಲ, ಅವನು ಗುದ್ದಿಸ್ಬೇಕು ಅಂತ ಗೊತ್ತಿಲ್ಲ. ಇಬ್ಬರದು ಒಂದೇ ಥರ ಡ್ರೈವಿಂಗು. ಆಯಿತು, ಟೈಮ್ ಚೆನ್ನಾಗಿಲ್ಲದವ ತೀರೋಗ್ಬಿಟ್ಟ. ಯಾರು ಕಟ್ಟಬೇಕು ಪರಿಹಾರವ? ಗಾಡಿ ಓಡಿಸಿದ್ರು ಕಟ್ಟಲ್ಲ. ಅವನೆಲ್ಲ ಜೈಲಾಗೆಲ್ಲ ಎಲ್ಲ ಕೂತಿರ್ತಾನೆ ಪಾಪ. ಆಯಿತಾ, ಈ ಗಾಡಿ ಕೊಟ್ಟಿರೋನು ಅವನ ಹೆಸರು ಇದೆಯಾ ಎಲ್ಲೋ ಗೊತ್ತಿಲ್ಲ, ಇನ್ಯಾರ್ದು ಹೆಸರಲ್ಲಿ ಇರ್ಬೋದು. ಅವನ ಖಾತೆ ಬದಲಾಯಿಸ್ಕೊಳ್ದೇ ಇರ್ಬೋದು. 4 ವರ್ಷ 5 ವರ್ಷ ಆಗಿರಿದ್ರು ಇನ್ನೂ ಗಾಡಿ ಡಾಕ್ಯುಮೆಂಟ್ಸ್ಗಳನ್ನ ಇವ್ರ ಹೆಸರಿಗೆ ಟ್ರಾನ್ಸ್ಫರ್ನೇ ಮಾಡಿಸ್ಕೊಂಡಿರಲ್ಲ. ಅಂಥವ್ರು ಸುಮಾರು ಜನ ಬೆಂಗಳೂರಲ್ಲಿ ಇದ್ದಾರೆ. ನಾನು ಎಲ್ಲಿ ಗೊತ್ತಿದೆ ಹೋಗು ಅಂತಾರೆ ಕೇಳಿದ್ರೆ. ಅವೆಲ್ಲ ಈಗ ಆಗಲ್ಲ, ಅಪಘಾತ ಸಂಭವಿಸ್ದಾಗಲೇ ಅವೆಲ್ಲ ಬರೋದು ಜಾರಿಗೆ. ಆದಷ್ಟು ಗಾಡಿನ ಓಡಿಸ್ಬೇಕಾದ್ರೆ ಬಹಳ ಹುಷಾರಾಗಿರಬೇಕು. ರಸ್ತೆಯಲ್ಲಿ ಹೋಗೋ ಪಾದಚಾರಿಗಳಿಗೆ ಆಗಲಿ, ವಾಹನ ಚಲಾಯಿಸೋ ಸವಾರರಿಗೆ ಆಗಲಿ, ಎದುರುಗಡೆಯಿಂದ ಬರೋ ಸವಾರರಿಗೆ ಆಗಲಿ, ಒಬ್ಬರಿಗೆ ತೊಂದರೆ ಆಗದೇ ಇರೋ ರೀತಿ ವಾಹನನ ಚಲಾಯಿಸಬೇಕು. ವಾಹನ ಚಲಾಯಿಸೋರು ವಾಹನಕ್ಕೆ ಸಂಬಂಧಪಟ್ಟಂತೆ
ನಿಯಮಕ್ಕೆ ಸಂಬಂಧಪಟ್ಟಂತೆ ಹೆಲ್ಮೆಟ್ಟು ಕಡ್ಡಾಯವಾಗಿ ಹಾಕಿರಬೇಕು. ಅಪಘಾತ ಸಂಭವಿಸಿದ ತಕ್ಷಣ ಕೆಳಗಡೆ ಬಿದ್ದರೆ ಮೊದಲೇ ತಲೆಗೆ ಹೊಡೆದು, ಯಾಕಂದ್ರೆ ಹಿಂಗಿರ್ತದೆ ಬಿದ್ದೆಟ್ಗೆ ತಲೆನೇ ಮೊದಲು ಭೂಮಿ ಟಚ್ ಆಗೋದು, ತಲೆ ಓಡಾಬೋದು. ಆದಷ್ಟು ಚಾಲನೆಯನ್ನು ಹುಷಾರಾಗಿ ಮಾಡಬೇಕು. ಆಯಿತು, ಇಷ್ಟು ಆಯಿತು. ವಸ್ತು ಕಳ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳೋಮ್ಮ. ವಸ್ತು ಕಳ್ಕೊಂಡಾದ್ಮೇಲೆ ಅವ್ರಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಒಂದು ಪರಿಹಾರಗಳು ಸಿಕ್ಕಲ್ಲ. ಈ ನ್ಯಾಯಾಲಯ ಕಡಿಮೆ ಪರಿಹಾರ ಕೊಟ್ಟಿದೆ ಅಂತೇಳಿ ಹೆಚ್ಚಿನ ಪರಿಹಾರಕ್ಕೆ ಇನ್ನೊಂದು ನ್ಯಾಯಾಲಯಕ್ಕೆ ಹೋಗ್ತಾರೆ. ಅವರು ಏನೋ ಒಂದು 5 ಲಕ್ಷ 10 ಲಕ್ಷ ಕೊಡ್ತಾರೆ, ಇನ್ನೂ ಹೆಚ್ಚಿನ ಪರಿಹಾರಕ್ಕೆ ಹೋಗ್ತಾರೆ. ಅಂತೂ ಇಂತೂ ಸರ್ವೋಚ್ಚ ನ್ಯಾಯಾಲಯದವರೆಗೂ ಅಪೀಲ್ಗಳು ಹೋಗ್ತವೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೋದ ವರ್ಷ ಇಂಥದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 25 ಲಕ್ಷ ಪರಿಹಾರನ RCI ಮಾಲೀಕ ಕೊಡಬೇಕು ಅಂತ ಆರ್ಡ್ರ್ ಆಯಿತು ಮತ್ತು ಕೊಟ್ಟರು. ಅಲ್ಲಿ ನಡೆದಿರೋ ಪ್ರಕರಣಕ್ಕೂ RCI ಮಾಲೀಕನಿಗೂ ಸಂಬಂಧವೇ ಇಲ್ಲ. ಆದರೂ RCI ಮಾಲೀಕನಿಗೆ ಬರೆ ಬಿತ್ತು. ಇವು RCI ಮಾಲೀಕರಿಗೆ ಬೇಕಿತ್ತ? ಬೇಡ. ಆದ್ದರಿಂದ RCI ಮಾಲೀಕರೇ ಆಗಲಿ ಪೋಷಕರೇ ಆಗಲಿ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಮಕ್ಕಳುಗಳಿಗೆ 18 ವರ್ಷ ಆಗಿದೆಯಾ? ನಾನು ಎಲ್ಲೆಲ್ಲಾರೋ DLO ನನ್ನ ಮಕ್ಕಳಿಗೆ ಮಾಡಿಸಿದ್ದೀನ? ನಾನು ಈ ಸ್ಕೂಟ್ರೇ ಆಗಲಿ ಕಾರ್ನೇ ಆಗಲಿ ನನ್ನ ಮಕ್ಕಳ ಕೈಗೆ ಕೊಡ್ಬೋದಾ? ಚಾಲನೆ ಮಾಡಲಿಕ್ಕೆ ಕೊಡ್ಬೋದಾ? ಚಾಲನೆ ಮಾಡಲಿಕ್ಕೆ ಕೊಟ್ಟರೆ ಎದುರುಗಡೆ ಬರೋರಿಗೆ ಆಗಲಿ ಹಿಂದುಗಡೆ ಬರೋರಿಗೆ ಆಗಲಿ ಯಾವುದೇ ರೀತಿ ತೊಂದರೆನೂ ಆಗೋದಿಲ್ವಾ? ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ವಾಹನಗಳನ್ನ ತಮ್ಮ ಮಕ್ಕಳಿಗೆ ಕೊಡಿ. ಸುರಕ್ಷಿತವಾಗಿ ಚಾಲನೆ ಮಾಡೋಕ್ಕೆ ಹೇಳಬೇಕು. ಸುರಕ್ಷಿತ ಚಾಲನೆ ಮುಂದೆ ಯಾವ ಚಾಲನೆಯೂ ಇಲ್ಲ. ಆಯಿತಾ ಸ್ನೇಹಿತರೆ? ಸುರಕ್ಷಿತವಾಗಿ ಯಾರು ಚಾಲನೆ ಮಾಡ್ಕೊಂಡು ಬರ್ತಾರೋ ಅದರಂಥ ಒಂದು ಸೊಗಸು ಇನ್ನೊಂದಿಲ್ಲ. ಯಾರಿಗೂ ತೊಂದರೆ ಮಾಡಬಾರ್ದು. ಇದನ್ನು ನಾನು ಕೇಳ್ಕೊಳ್ಳೋದು ಇಷ್ಟೇ. ವಾಹನ ಚಾಲನೆ ಮಾಡಬೇಕಾದ್ರೆ ಪಾಕೆಟಲ್ಲಿ ನಿಮ್ಮ ಹೆಸರಲ್ಲಿ DL ಇದೆಯಾ, ಇನ್ಶೂರೆನ್ಸ್ ಕಾಪಿ ಇದೆಯಾ, ಬೆಂಗಳೂರು ಸಿಟಿಗಾದರೆ ವಾಯುಮಾಲಿನ್ಯ ಇದೆಯಾ, RC ಕಾರ್ಡು ಇದೆಯಾ, ಇದಿಷ್ಟನ್ನು ಪ್ಯಾಕೆಟ್ನಲ್ಲಿ ಯಾವುದೇ ಸಮಯದಲ್ಲಿ ತನಿಖಾಧಿಕಾರಿಗಳು ಕೇಳುವ ಒಂದು ಸಂದರ್ಭದಲ್ಲಿ ನಾವು ತಕ್ಷಣವೇ ಅವರ ಮುಂದೆ ಇಡಬೇಕಾಗತ್ತೆ. ತಕ್ಷಣದಲ್ಲಿ ಇಡಲಿಲ್ಲ ಅಂದರೂ ಅದಕ್ಕೂ ಒಂದು ಫೈನ್ ಹಾಕಲಿಕ್ಕೆ ತನಿಖಾಧಿಕಾರಿಗಳು ಸಿದ್ಧವಾಗಿರ್ತಾರೆ. ಅದು ಆ ರೂಲ್ಸು ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಹಂಗಿರ್ತವೆ ಸರ್ಕ್ಯುಲರ್ಗಳು. ಅಷ್ಟು ಮಾಡದೆ ಹೋಗ್ಬಿಟ್ರೆ ಇನ್ನೂ ಆಕ್ಸಿಡೆಂಟ್ಗಳು ಅತ್ಯಾಚಾರಿಗಳು ಜಾಸ್ತಿ ಆಗ್ತವೆ. ಅದನ್ನು ನಾವು ಲೆಕ್ಕಕ್ಕೆ ತಗೋಬೇಕಾದಂಥ ವಿಚಾರ. ಹಾಗಾಗಿ ತನಿಖಾಧಿಕಾರಿಗಳು ಯಾವ ಸಂದರ್ಭದಲ್ಲಿ ಏನು ಕೇಳ್ತಾರೋ ಅಷ್ಟು ದಾಖಲಾತಿಗಳನ್ನ ನಾವು ರೆಡಿಯಾಗಿ ಇಟ್ಕೋಬೇಕು. ಇಟ್ಕೊಂಡು ವಾಹನ ಚಾಲನೆ ಮಾಡಬೇಕು. ಇಷ್ಟು ಹೇಳ್ತಾ ಸ್ನೇಹಿತರೆ, ನನ್ನ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ತಮಗೆ ಎಷ್ಟು ಮಟ್ಟಿಗೆ ಇಷ್ಟ ಆಗಿದೆ, ನಾನು ಹೇಳೋದ್ರಲ್ಲಿ ನಿಮಗೆ ಒಂದು ಸ್ವಲ್ಪನಾದರೂ ತಲೆ ಒಳಗಡೆ ಹೋಗಿದೆಯಾ? ಎಲ್ಲ ವಿಚಾರಗಳನ್ನು ಕೂಡ ನನ್ನ ಕಮೆಂಟ್ ಬಾಕ್ಸ್ಗೆ ನಿಮ್ಮ ಒಂದು ಕಮೆಂಟ್ಗಳನ್ನ ಹಾಕಿ. ಕಮೆಂಟ್ ಬಾಕ್ಸು ಯಾವಾಗಲೂ ಓಪನ್ ಆಗಿರುತ್ತದೆ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರಗಳು ಹೇಳ್ತಾ ನನ್ನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಬಾಯ್.